ಇಷ್ಟೇ ಪ್ರೋಟೀನ್ ತಿನ್ನಬೇಕು, ಇಷ್ಟು ಎಗ್ ತಿನ್ನಬೇಕು ಪರ್ ಡೇ ಅಂದರೆ ನಿನ್ನ ದೇಹ ಸಿಸ್ಟಮ್ಮು ಅಷ್ಟು ತಡ್ಕೊಳ್ಳಲ್ಲ. ಕೆಪಾಸಿಟಿ ಎಷ್ಟಿದೆ ಅಂತ ಇಲ್ಲ, ನೋಡ್ಬೇಕಲ್ಲ. ಆಮೇಲೆ ಅನ್ನೆಸೆಸರಿ ಯು ಆರ್ ಮೇಕಿಂಗ್ ಯುವರ್ ಬಾಡಿ ಟು ಜನರೇಟ್ ಅದರ್ ಥಿಂಗ್ಸ್. ಅಂದರೆ ನೀವು ಇರಲಾರ್ದ ಜಾಗದಲ್ಲಿ ಅದನ್ನು ನೂಗ್ತಾ ಇದ್ದೀರಾ. ಸೊ ಅದನ್ನು ನಾನು ಯಾವಾಗಲೂ ಮಾಡೋಕ್ಕಾಗಲ್ಲ. ಈಗ ಒಂದು 6 ತಿಂಗಳಲ್ಲಿ ಹುರುಪಿರುತ್ತೆ, ನಾನು ಮಾಡಿಬಿಡ್ತೀನಿ. ಬಿಟ್ಟರೆ ಆ ಮಸಲ್ ಮಾಸು ಅದೆಲ್ಲ ಡೆವಲಪ್ ಆಗಿರೋದ್ರ ಮೇಲೆ ಫ್ಯಾಟು ಅದು ಇದು ಸೇರ್ಕೊಳ್ಳೋಕೆ ಶುರು ಆಗುತ್ತೆ. ಸೊ ಐ ಆಮ್ ನಾಟ್ ಆ್ಯನ್ ಪ್ರೊಫೆಷ್ನಲಿ ಡೂಯಿಂಗ್ ಇಟ್. ಸೊ ಅಂದಾಗ ನನ್ನ ದೇಹಕ್ಕೆ ಎಷ್ಟು ಬೇಕು, ಹೆಲ್ದಿಯಾಗಿರೋದಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಂಡ್ರೆ ಸಾಕು. ಅದಕ್ಕೆ ಬೇಕಾಗಿರೋ ಪ್ರೋಟೀನ್ ತೊಗೊಳ್ಳಿ. ಸೊ ಪರವಾಗಿಲ್ಲ. ಸೊ ಅದನ್ನೇ ಕುಡಿಬೇಕು, ಇಷ್ಟೇ ತಿನ್ನಬೇಕು, ಅದು ಎಕ್ಸ್ಪೆಕ್ಟೇಷನ್ ಇರೋವಂಥ ಜನಗಳಿಗೆ, ಇರೋರಿಗೆ ಅದು ಬೇಕಾಗತ್ತೆ. ಸೊ ನನಗೆ ಎಷ್ಟು ಕ್ಯಾಲರಿ ಕನ್ಸಂಪ್ಷನ್ ಇದೆ, ನಾ ಮಾಡೋಂಥ ವರ್ಕ್ ಏನು, ನನ್ನ ಲೈಫ್ ಸ್ಟೈಲ್ ಪ್ಯಾಟರ್ನ್ ಏನು, ಅದಕ್ಕೆ ಬೇಕಾಗಿರೋಂಥ ಪ್ರೋಟೀನ್ ಕ್ಯಾಲ್ಕುಲೇಟ್ ಮಾಡಿ ತಗೊಳ್ಳಿ. ಆ್ಯಂಡ್ ಇಂಥ ಪ್ರೋಟೀನ್ ತೊಗೊಂಡ್ರೇ ಜೀವನ ಆಗುತ್ತೆ. ನಾನ್ ವೆಜ್ ತಿಂದ್ರೇ ಹೆಲ್ತು ಮಸಲ್ ಬಿಲ್ಡಪ್ ಆಗುತ್ತೆ, ಅಥವಾ ನೀವು ವೆಜಿಟೇರಿಯನ್ ಇದ್ದರೆ ಮಸಲ್ ಬಿಲ್ಡಪ್ಪೇ ಆಗೋದಿಲ್ಲ, ಅದಕ್ಕೆ ನಾನ್ ವೆಜ್ಜೇ ತಿನ್ನಬೇಕು ಅನ್ನೋದು ತಪ್ಪು ಕಾನ್ಸೆಪ್ಟ್. ಯಾಕಂದರೆ ಎಲ್ಲದರಲ್ಲೂ ಒಂದೊಂದು ಪ್ರೋಟೀನ್, ಹೇಗಂದರೆ ಈಗ ವೆಜಿಟೇರಿಯನ್ವರಿಗೆ ಯಾರಿಗೂ ಮಸಲ್ಲು ಡೆವಲಪೇ ಆಗಿಲ್ವಾ, ಅಥವಾ ಅವ್ರಿಗಿರೋಂಥ B12 ಯಾವಾಗಲೂ ಡೆಫಿಷಿಯನ್ಸಿ ಇದ್ದೇ ಇರುತ್ತೆ. ಎಷ್ಟೊಂದು ಜನಕ್ಕೆ ನಾನು ವೆಜಿಟೇರಿಯನ್ ನೋಡಿದವ್ರಿಗೆ B12 ನಾರ್ಮಲ್ ಆಗಿದೆ. ಸೊ ಇದೆಲ್ಲ ಒಂದು ಮಿತ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ನಾವು ತೊಗೊಳ್ಳೋಂಥ ಬ್ಯಾಲೆನ್ಸ್ಡ್ ಡಯಟಲ್ಲಿ ಅಥವಾ ನನ್ನ ಸಿಸ್ಟಮಲ್ಲಿ ಅದನ್ನು ಯುಟಿಲೈಸ್ ಮಾಡೋಂಥ ಕೆಪಾಸಿಟಿ ಇದ್ದಾಗ, ಈಗ ನಾನು ಪ್ರೋಟೀನ್ ತೊಗೊಂಡೆ, ಅದನ್ನು ಯೂಸ್ ಮಾಡೋಂಥ ಮೆಕ್ಯಾನಿಸಮೇ ಒಳಗಡೆ ಆಗ್ತಾಯಿಲ್ಲ, ಡೈಜೆಸ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಂದಾಗ ನಾನು ಏನು ತೊಗೊಟ್ರು ಉಪಯೋಗ ಏನು?